ಇದು ನೋಡಿ 1 kg ಪ್ಯಾಕೆಟು ಎಲ್ಲ ಊಟ ಮಾಡಲಿಕ್ಕೆ, ಕಾಫಿ ಟೀಗೆ ಮತ್ತು ಸ್ವೀಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಡಿಫ್ರೆಂಟ್ ವೆರೈಟೀಸ್ ಬೆಲ್ಲನ ಇವರು ಇಲ್ಲಿ ಮಾಡ್ತಾರೆ. ಇವರು ನಮ್ಮ ಈ ಗಾಣದ ಓನರ್ ಸುರೇಶ್ ಅಂತ ಹೇಳಿ ನಮ್ಮ ಸ್ನೇಹಿತರು. ಸುರೇಶ್ ಅವರೇ, ಎಷ್ಟು ವರ್ಷದಿಂದ ನೀವು ಈ ಕೆಲಸನ ಮಾಡ್ತಿದ್ರಿ, ಗಾಣದ ಕೆಲಸನ ಮಾಡ್ತಿದ್ರಿ, ಬೆಲ್ಲದಿಂದ ಕಬ್ಬಿನಿಂದ ಬೆಲ್ಲ ಮಾಡೋ ಕೆಲಸನ? ಹಾಲೆ 40 ವರ್ಷ ಆಯಿತು. 1990ರಲ್ಲಿ ನಮ್ಮ ತಂದೆಯವರಿಂದ ನಾನು ವಹಿಸ್ಕೊಂಡದ್ದು. ಓಕೆ. ಆಗ್ಲಿಂದ ಮುಂದುವರ್ಸ್ಕೆ ಬರ್ತಾವನಿ. ಲೇಬರ್ ತೊಂದರೆಗಳು ನಡೀತಾ ಇದೆ. ಹಾಗಾಗಿ ಎಷ್ಟು ಟೈಪ್ ಆಫ್ ಬೆಲ್ಲ ನೀವು ಅಲ್ಲಿಂದ ಹಾಲಿಂದ ಬಂದಿದ್ರಿಂದ ನಾನು ಇದೆಲ್ಲ ತೋರಿಸ್ಕೊಂಡು ಬಂದೆ. ಈಗ ಈ ಬೆಲ್ಲ ಯಾವ ತರ ಬೆಲ್ಲ ಮಾಡ್ತೀರಿ? ಎಷ್ಟು ಕೆಜಿ ಪ್ಯಾಕ್ ಮಾಡ್ತೀರಿ? ಕೆಜಿ ಮಾಡ್ತೀವಿ. ತಮಿಳ್ನಾಡು ಬಟ್ಟು ಮಾಡ್ತೀವಿ. ಓಕೆ. ತಮಿಳ್ನಾಡಲ್ಲಿ ನೀವು ಸಾಕಷ್ಟು ಇಲ್ಲಿಂದ ಮಂಡ್ಯದಿಂದ ನೀವು ಎಲ್ಲೆಲ್ಲಿಗೆ ಬೆಲ್ಲ ಕಳಿಸ್ಕೊಡ್ತೀರಿ? ತಮಿಳ್ನಾಡು ಹೋಗುತ್ತೆ, ಕೇರಳ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ. ಆರ್ಗ್ಯಾನಿಕ್ ನೀವೇನಾದ್ರು ಶುರು ಮಾಡಿದ್ದೀರಾ? ಇದೆಲ್ಲ ಆರ್ಗ್ಯಾನಿಕ್. ಇದೆಲ್ಲ ಆರ್ಗ್ಯಾನಿಕ್ ಇದೆ. ಇದೆಲ್ಲ 1 kg ಪ್ಯಾಕಿಂಗು. ಹೇಗಿದೆ ನಿಮ್ಮ ಈಗ ಈ ಬಿಸ್ನೆಸ್ ಇಂದ ನಿಮ್ಮ ಆರ್ಥಿಕವಾಗಿ ನೀವು ಹೇಗಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ? 40 ವರ್ಷದಲ್ಲಿ ಹೆಂಗಿದೆ ಹಂಗೆ ಇದೀನಿ, ಏನು ಮಾಡೋಕ್ಕಾಗಿಲ್ಲ. ಓಕೆ. ಹಾಗೆ ಅಲ್ಲ, ತೊಂದರೆ ಇಲ್ಲ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಂಸಾರ ಮತ್ತೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಅದೇ ನಾನು ಇಲ್ಲಿ ಮಂಡ್ಯಕ್ಕೆ ಬಂದಾಗ ನಾನು ಕೇಳಿದೆ, ಈ ಮಲ್ನಾಯಕನಕಟ್ಟೆಯಲ್ಲಿ ಸುರೇಶ್ ಅವ್ರದ್ದು ಕಾರಣ ತುಂಬ ಚೆನ್ನಾಗಿದೆ, ಆಮೇಲೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ತುಂಬ 40 ವರ್ಷದಿಂದ ನಡೆಸ್ತಾ ಇದ್ದಾರೆ, ಸುಸ್ಥಿತವಾಗಿದ್ದಾರೆ, ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ ಅಂತ ಹೇಳಿದರು. ಹಾಗಾಗಿ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಾವು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮ್ಮ ಗಾಣನೆಲ್ಲ ತೋರಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.